ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗಿದೆ. ಇದೀಗ ಅಪ್ರಾಪ್ತೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅನ್ನೋ ಆರೋಪದಡಿ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ದೂರು ದಾಖಲಾಗಿದೆ. ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗಿದೆ. ಅಪ್ರಾಪ್ತೆಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪದಡಿಯಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ದೂರು ದಾಖಲಾಗಿದ್ದು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಫೋಕ್ಸೋ ಹಾಗೂ 354A ಅಡಿಯಲ್ಲಿ ದೂರು ದಾಖಲಾಗಿದ್ದು ಮಹಿಳೆ ದೂರು ಕೊಟ್ಟ ಹಿನ್ನೆಲೆ ಯಡಿಯೂರಪ್ಪ ವಿರುದ್ಧ ಪ್ರಕರಣ ದಾಖಲಾಗಿದೆ. ಕಳೆದ ಫೆಬ್ರವರಿಯಲ್ಲಿ ಅಪ್ರಾಪ್ತೆಗೆ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬಂದಿದ್ದು ಎಲೆಕ್ಷನ್ ಹೊತ್ತಲ್ಲಿ ಇದೀಗ ಹೊಸ ಆಘಾತ. ಅಪ್ರಾಪ್ತೆಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪದಡಿಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅವರ ವಿರುದ್ಧ ಫೋಕ್ಸೋ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಚುನಾವಣೆ ಹೊತ್ತಲ್ಲಿ ಬಿಎಸ್ವೈ ಹಾಗೂ ಕುಟುಂಬಕ್ಕೆ ಹೊಸ ಆಘಾತ ಯಾವಾಗ ನಡೆದಿದ್ದು, ದೂರು ಏನಂತ ದಾಖಲಾಗಿದೆ, ಡೀಟೇಲ್ಸ್ ಹೆಚ್ಚಿನದಾಗಿ ಏನ್ ಸಿಗ್ತಾ ಇದೆ ಸದ್ಯಕ್ಕೆ? ವಿದ್ಯಾ, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಈಗ ಬಹಿರಂಗ ಆಗಬೇಕಿರುವಂತದ್ದು. ಯಾಕಂದ್ರೆ ಈ ಹಿಂದೆ ಮಹಿಳೆ ಏನೋ ದೂರು ಕೊಟ್ಟಿರುವಂತ ಮಹಿಳೆ ಮತ್ತು ಮಹಿಳೆಯ ಮಗಳು ಇಬ್ರು ಕೂಡ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮಗೆ ನ್ಯಾಯ ಬೇಕು ಅಂತ ಹೇಳಿ ಯಡಿಯೂರಪ್ಪ ಅವ್ರನ್ನ ಅವರ ನಿವಾಸದಲ್ಲಿ, ಡಾಲಸ್ ಕಾಲೋನಿಯ ನಿವಾಸದಲ್ಲಿ ಭೇಟಿಯನ್ನ ಮಾಡ್ತಾರೆ. ಅಂದ್ರೆ ಫೆಬ್ರವರಿ 2ನೇ ತಾರೀಕು ಈ ಭೇಟಿ ನಡೆಯುವಂಥದ್ದು. ಭೇಟಿ ನಡೆದ ಸಂದರ್ಭದಲ್ಲಿ ಅವರು ದೂರಿನಲ್ಲಿ ಆರೋಪವನ್ನ ಮಾಡ್ತಾ ಇರುವಂತದ್ದು, ನಮಗೆ ಏನೋ ಸಂಕಷ್ಟ ಆಯ್ತು, ಸಂಕಷ್ಟವನ್ನ ಪರಿಹಾರ ಮಾಡಿ ಅಂತ ಹೇಳಿ ಯಡಿಯೂರಪ್ಪನವರ ಬಳಿ ಹೋದ ಸಂದರ್ಭದಲ್ಲಿ ಅವರು ನನ್ನ ಮಗಳ ಜೊತೆಲೆ ಅನುಚಿತವಾಗಿ ವರ್ತನೆಯನ್ನ ಮಾಡಿದ್ರು. ಜೊತೆಗೆ ಆಕೆಯ ಖಾಸಗಿ ಅಂಗಾಂಗಗಳನ್ನ ಮುಟ್ಟಿ ಆಕೆಗೆ ಪ್ರೈವಸಿಯನ್ನ ಹಾಳು ಮಾಡಿದ್ರು ಮತ್ತು ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ರು ಅಂತ ಹೇಳಿ ಈಗ ದೂರಿನಲ್ಲಿ ದಾಖಲನ್ನ ಮಾಡಿರುವಂತದ್ದು. ಆ ದೂರು ಫೆಬ್ರವರಿ 2ನೇ ತಾರೀಕು ಈ ಘಟನೆ ನಡೆದಿರುವಂತದ್ದು. ಘಟನೆ ನಡೆದ ದಿನದಿಂದನೂ ಕೂಡ ನಾನು ಸಾಕಷ್ಟು ಹೋರಾಟವನ್ನ ಮಾಡ್ತಾ ಇದ್ದೀನಿ, ನ್ಯಾಯಕ್ಕಾಗಿ ಬೇರೆ ಬೇರೆ ಕಡೆಯಲ್ಲಿ ಅಲಿತಾ ಇದ್ದೆ. ಆದ್ರೆ ಯಾರು ಕೂಡ ಪ್ರಕರಣ ದಾಖಲು ಮಾಡ್ಕೊಳ್ಳೋದಕ್ಕೆ ಹಿಂದೇಟನ್ನ ಆಗ್ತಾ ಇದ್ರು. ಆದ್ರೆ ಮೊನ್ನೆ ನಡೆದಂತ ಒಂದು ಕಾರ್ಯಕ್ರಮ ಇತ್ತು. ಕಾರ್ಯಕ್ರಮದಲ್ಲಿ ನನಗೆ ಗೃಹ ಸಚಿವರು ಒಂದು ಭರವಸೆಯನ್ನ ನೀಡಿದ್ರು. ಭರವಸೆಯ ಮೇಲೆ ಈಗ ನಾನು ದೂರನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಸದಾಶಿವನಗರ ಪೊಲೀಸ್ ಠಾಣೆಗೆ ಒಂದು ದೂರನ್ನ ನಿನ್ನೆ ದಾಖಲು ಮಾಡಿರುವಂತದ್ದು. ಪ್ರಕರಣ ಏನಂದ್ರೆ ಮಹಿಳೆಯ ಮಗಳೇನಿದ್ದು, ಮಹಿಳೆಯ ಮಗಳ ಜೊತೆಯಲ್ಲಿ ಅನುಚಿತವಾಗಿ ವರ್ತನೆ ಮಾಡಿದ ಹಿನ್ನೆಲೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂತದ್ದು. ಏನಂದ್ರೆ ಪೋಕ್ಸೋ ಕಾಯ್ದೆ ಮತ್ತು ಲೈಂಗಿಕ ದೌರ್ಜನ್ಯ ಏನಿತ್ತು ಆ ಪ್ರಕರಣದ ಅಡಿಯಲ್ಲಿ ಈಗ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಪೊಲೀಸರು ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ವಿದ್ಯಾ, ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಮಹಿಳೆ ಆಗ್ಲಿ ಅಥವಾ ಮಹಿಳೆಯ ಮಗಳಾಗ್ಲಿ ಮಾಧ್ಯಮದ ಮುಂದೆ ಬಂದು ಏನಾದ್ರು ಹೇಳಿಕೆ ಕೊಟ್ಟಿದ್ದಾರಾ? ಜೊತೆಗೆ ಯಡಿಯೂರಪ್ಪ ಅವ್ರ ಕುಟುಂಬ ಏನಾದ್ರು ರೆಸ್ಪಾನ್ಸ್ ಮಾಡಿದೆ ಈ ಪ್ರಕರಣಕ್ಕೆ? ಮುರಳಿ, ಪೋಕ್ಸೋ ಪ್ರಕರಣ ಆಗಿದ್ದ ಹಿನ್ನೆಲೆಯಲ್ಲಿ ಮಹಿಳೆ ಮತ್ತು ಮಹಿಳೆಯ ಮಗಳು ಇಬ್ಬರು ಕೂಡ ಐಡೆಂಟಿಫೈ ಅನ್ನ ಮಾಡ್ಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ವಿದ್ಯಾ. ಯಾಕಂದ್ರೆ ಅದು ಪೋಕ್ಸೋ ಪ್ರಕರಣ, ಮಕ್ಕಳ ಮೇಲೆ ಆಗಿರುವಂತ ಲೈಂಗಿಕ ದೌರ್ಜನ್ಯ ಪ್ರಕರಣ. ಆ ಹಿನ್ನೆಲೆಯಲ್ಲಿ ಅವರನ್ನ ಮಾತಾಡ್ಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದ್ರೆ ಯಡಿಯೂರಪ್ಪ ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡುವಂತ ಸಾಧ್ಯತೆಗಳು ಕೂಡ ಇದೆ. ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೂಡ ಕೊಡುವಂತ ಸಾಧ್ಯತೆಗಳಿದೆ ಅಂತ ಇರುವಂತದ್ದು. ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳಿಗೂ ಕೂಡ ಕಾರಣ ಆಗುವಂತದ್ದು. ಆ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರೇ ಒಂದು ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಡ್ತಾರೆ. ಜೊತೆಗೆ ಅವರ ತಂದೆ ಯಡಿಯೂರಪ್ಪ ಅವರು, ಅಂದ್ರೆ ಈಗ ಪ್ರಕರಣದ ಆರೋಪಿಯಾಗಿರುವಂತಹ ಯಡಿಯೂರಪ್ಪ ಅವರು ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಮಾಹಿತಿಗಳು ಸಿಗ್ತಾರೆ ಅಂತದ್ದು. ವಿದ್ಯಾ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಸಿಗಬೇಕಾಗಿದೆ. ಸದ್ಯಕ್ಕೆ ಇದೀಗ ಮಾಜಿ ಸಿಎಂ ಯಡಿಯೂರಪ್ಪ ಅವರ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗಿದೆ.